ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ದೇಗುಲ ಲೂಟಿಯಲ್ಲಿ ವೀರೇಶ್ವರ ದೇಗುಲದ ಬೀಗ ಒಡೆದು ಕಳ್ಳತನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಮಂದಿರದ 2 ಕೆಜಿಯ ಬೆಳ್ಳಿ ಕುದುರೆ, 2 ಚಿನ್ನದ ಸರ ಇವನ್ನೆಲ್ಲ ಕಳವು ಮಾಡಲಾಗಿದೆ. ದೇಗುಲದ ಸಂಪತ್ತು ಲೂಟಿ ಮಾಡಿ ಚೋರರು ಎಸ್ಕೇಪ್ ಆಗಿದ್ದಾರೆ. ಕದ್ದ ಕಂಚಿನ ಮೂರ್ತಿ ಗ್ರಾಮದ ಹೊರವಲಯದಲ್ಲಿ ಎಸೆದು ಪರಾರಿಯಾಗಿದ್ದಾರೆ. ಸವದತ್ತಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ನಡೆದಿರೋ ಘಟನೆ ನೋಡಿ. ದೇವಸ್ಥಾನದ ಬೀಗ ಒಡೆದು ಒಳಗಡೆ ಇರೋ ಹುಂಡಿ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಹೊತ್ತೊಯ್ದಿದ್ದಾರೆ. ಅವರು ಕರೆಸ್ಬಿಡ ಧೂಪದಾಳದ ದೇಗುಲದ ಬೀಗ ಒಡೆದು ಬಂದು ಅಲ್ಲಿ 2 ಕೆಜಿ ಬೆಳ್ಳಿ ಕುದುರೆಗಳು, ಅವುಗಳು ಮತ್ತೆ 2 ಚಿನ್ನದ ಸರ ಇದಿಷ್ಟನ್ನು ಕದ್ಕೊಂಡು ಹೋಗಿದ್ದಾರೆ ಕಳ್ಳರು. ಸವದತ್ತಿ ಪೊಲೀಸರು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ, ತನಿಖೆ ಚುರುಕುಗೊಳಿಸಿದ್ದಾರೆ. ಅವರು ಕರೆಸ್ಬಿಡ ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ದೇಗುಲ ಲೂಟಿಯಲ್ಲಿ ವೀರೇಶ್ವರ ದೇಗುಲದ ಬೀಗ ಒಡೆದು ಕಳ್ಳತನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಮಂದಿರದ 2 ಕೆಜಿಯ ಬೆಳ್ಳಿ ಕುದುರೆ, 2 ಚಿನ್ನದ ಸರ ಇವನ್ನೆಲ್ಲ ಕಳವು ಮಾಡಲಾಗಿದೆ. ದೇಗುಲದ ಸಂಪತ್ತು ಲೂಟಿ ಮಾಡಿ ಚೋರರು ಎಸ್ಕೇಪ್ ಆಗಿದ್ದಾರೆ. ಕದ್ದ ಕಂಚಿನ ಮೂರ್ತಿ ಗ್ರಾಮದ ಹೊರವಲಯದಲ್ಲಿ ಎಸೆದು ಪರಾರಿಯಾಗಿದ್ದಾರೆ. ಸವದತ್ತಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ನಡೆದಿರೋ ಘಟನೆ ನೋಡಿ. ದೇವಸ್ಥಾನದ ಬೀಗ ಒಡೆದು ಒಳಗಡೆ ಇರೋ ಹುಂಡಿ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಹೊತ್ತೊಯ್ದಿದ್ದಾರೆ. ಅವರು ಕರೆಸ್ಬಿಡ ಅವರು ಕರೆಸ್ಬಿಡ ಧೂಪದಾಳದ ದೇಗುಲದ ಬೀಗ ಒಡೆದು ಬಂದು ಅಲ್ಲಿ 2 ಕೆಜಿ ಬೆಳ್ಳಿ ಕುದುರೆಗಳು, ಅವುಗಳು ಮತ್ತೆ 2 ಚಿನ್ನದ ಸರ ಇದಿಷ್ಟನ್ನು ಕದ್ಕೊಂಡು ಹೋಗಿದ್ದಾರೆ ಕಳ್ಳರು. ಸವದತ್ತಿ ಪೊಲೀಸರು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ, ತನಿಖೆ ಚುರುಕುಗೊಳಿಸಿದ್ದಾರೆ. ಅವರು ಕರೆಸ್ಬಿಡ ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ದೇಗುಲ ಲೂಟಿಯಲ್ಲಿ ವೀರೇಶ್ವರ ದೇಗುಲದ ಬೀಗ ಒಡೆದು ಕಳ್ಳತನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಮಂದಿರದ 2 ಕೆಜಿಯ ಬೆಳ್ಳಿ ಕುದುರೆ, 2 ಚಿನ್ನದ ಸರ ಇವನ್ನೆಲ್ಲ ಕಳವು ಮಾಡಲಾಗಿದೆ. ದೇಗುಲದ ಸಂಪತ್ತು ಲೂಟಿ ಮಾಡಿ ಚೋರರು ಎಸ್ಕೇಪ್ ಆಗಿದ್ದಾರೆ. ಕದ್ದ ಕಂಚಿನ ಮೂರ್ತಿ ಗ್ರಾಮದ ಹೊರವಲಯದಲ್ಲಿ ಎಸೆದು ಪರಾರಿಯಾಗಿದ್ದಾರೆ. ಸವದತ್ತಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ನಡೆದಿರೋ ಘಟನೆ ನೋಡಿ. ದೇವಸ್ಥಾನದ ಬೀಗ ಒಡೆದು ಒಳಗಡೆ ಇರೋ ಹುಂಡಿ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಹೊತ್ತೊಯ್ದಿದ್ದಾರೆ. ಅವರು ಕರೆಸ್ಬಿಡ ಅವರು ಕರೆಸ್ಬಿಡ ಧೂಪದಾಳದ ದೇಗುಲದ ಬೀಗ ಒಡೆದು ಬಂದು ಅಲ್ಲಿ 2 ಕೆಜಿ ಬೆಳ್ಳಿ ಕುದುರೆಗಳು, ಅವುಗಳು ಮತ್ತೆ 2 ಚಿನ್ನದ ಸರ ಇದಿಷ್ಟನ್ನು ಕದ್ಕೊಂಡು ಹೋಗಿದ್ದಾರೆ ಕಳ್ಳರು. ಸವದತ್ತಿ ಪೊಲೀಸರು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ, ತನಿಖೆ ಚುರುಕುಗೊಳಿಸಿದ್ದಾರೆ. ಅವರು ಕರೆಸ್ಬಿಡ ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ದೇಗುಲ ಲೂಟಿಯಲ್ಲಿ ವೀರೇಶ್ವರ ದೇಗುಲದ
ಬೀಗ ಒಡೆದು ಕಳ್ಳತನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಮಂದಿರದ 2 ಕೆಜಿಯ ಬೆಳ್ಳಿ ಕುದುರೆ, 2 ಚಿನ್ನದ ಸರ ಇವನ್ನೆಲ್ಲ ಕಳವು ಮಾಡಲಾಗಿದೆ. ದೇಗುಲದ ಸಂಪತ್ತು ಲೂಟಿ ಮಾಡಿ ಚೋರರು ಎಸ್ಕೇಪ್ ಆಗಿದ್ದಾರೆ. ಕದ್ದ ಕಂಚಿನ ಮೂರ್ತಿ ಗ್ರಾಮದ ಹೊರವಲಯದಲ್ಲಿ ಎಸೆದು ಪರಾರಿಯಾಗಿದ್ದಾರೆ. ಸವದತ್ತಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ನಡೆದಿರೋ ಘಟನೆ ನೋಡಿ. ದೇವಸ್ಥಾನದ ಬೀಗ ಒಡೆದು ಒಳಗಡೆ ಇರೋ ಹುಂಡಿ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಹೊತ್ತೊಯ್ದಿದ್ದಾರೆ. ಅವ್ರು ಕರೆಸುವ್ರೆ. ಅವ್ರು ಕರೆಸುವ್ರೆ. ಧೂಪದಾಳದ ದೇಗುಲದ ಬೀಗ ಒಡೆದು ಬಂದು ಅಲ್ಲಿ 2 ಕೆಜಿ ಬೆಳ್ಳಿ ಕುದುರೆಗಳು, ಅವುಗಳು ಮತ್ತೆ 2 ಚಿನ್ನದ ಸರ ಇದಿಷ್ಟನ್ನು ಕದ್ಕೊಂಡು ಹೋಗಿದ್ದಾರೆ ಕಳ್ಳರು. ಸವದತ್ತಿ ಪೊಲೀಸರು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ, ತನಿಖೆ ಚುರುಕುಗೊಳಿಸಿದ್ದಾರೆ. ಅವ್ರು ಕರೆಸುವ್ರೆ. ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ದೇಗುಲ ಲೂಟಿಯಲ್ಲಿ ಬೀರೇಶ್ವರ ದೇಗುಲದ ಬೀಗ ಒಡೆದು ಕಳ್ಳತನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಮಂದಿರದ 2 ಕೆಜಿಯ ಬೆಳ್ಳಿ ಕುದುರೆ, 2 ಚಿನ್ನದ ಸರ ಇವನ್ನೆಲ್ಲ ಕಳವು ಮಾಡಲಾಗಿದೆ. ದೇಗುಲದ ಸಂಪತ್ತು ಲೂಟಿ ಮಾಡಿ ಚೋರರು ಎಸ್ಕೇಪ್ ಆಗಿದ್ದಾರೆ. ಕದ್ದ ಕಂಚಿನ ಮೂರ್ತಿ ಗ್ರಾಮದ ಹೊರವಲಯದಲ್ಲಿ ಎಸೆದು ಪರಾರಿಯಾಗಿದ್ದಾರೆ. ಸವದತ್ತಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ನಡೆದಿರೋ ಘಟನೆ ನೋಡಿ. ದೇವಸ್ಥಾನದ ಬೀಗ ಒಡೆದು ಒಳಗಡೆ ಇರೋ ಹುಂಡಿ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಹೊತ್ತೊಯ್ದಿದ್ದಾರೆ. ಅವ್ರು ಕರೆಸುವ್ರೆ. ಅವ್ರು ಕರೆಸುವ್ರೆ. ಧೂಪದಾಳದ ದೇಗುಲದ ಬೀಗ ಒಡೆದು ಬಂದು ಅಲ್ಲಿ 2 ಕೆಜಿ ಬೆಳ್ಳಿ ಕುದುರೆಗಳು, ಅವುಗಳು ಮತ್ತೆ 2 ಚಿನ್ನದ ಸರ ಇದಿಷ್ಟನ್ನು ಕದ್ಕೊಂಡು ಹೋಗಿದ್ದಾರೆ ಕಳ್ಳರು. ಸವದತ್ತಿ ಪೊಲೀಸರು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ, ತನಿಖೆ ಚುರುಕುಗೊಳಿಸಿದ್ದಾರೆ. ಅವ್ರು ಕರೆಸುವ್ರೆ. ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ದೇಗುಲ ಲೂಟಿಯಲ್ಲಿ ಬೀರೇಶ್ವರ ದೇಗುಲದ ಬೀಗ ಒಡೆದು ಕಳ್ಳತನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಮಂದಿರದ 2 ಕೆಜಿಯ ಬೆಳ್ಳಿ ಕುದುರೆ, 2 ಚಿನ್ನದ ಸರ ಇವನ್ನೆಲ್ಲ ಕಳವು ಮಾಡಲಾಗಿದೆ. ದೇಗುಲದ ಸಂಪತ್ತು ಲೂಟಿ ಮಾಡಿ ಚೋರರು ಎಸ್ಕೇಪ್ ಆಗಿದ್ದಾರೆ. ಕದ್ದ ಕಂಚಿನ ಮೂರ್ತಿ ಗ್ರಾಮದ ಹೊರವಲಯದಲ್ಲಿ ಎಸೆದು ಪರಾರಿಯಾಗಿದ್ದಾರೆ. ಸವದತ್ತಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಧೂಪದಾಳದಲ್ಲಿ ನಡೆದಿರೋ ಘಟನೆ ನೋಡಿ. ದೇವಸ್ಥಾನದ ಬೀಗ ಒಡೆದು ಒಳಗಡೆ ಇರೋ ಹುಂಡಿ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಹೊತ್ತೊಯ್ದಿದ್ದಾರೆ. ಅವ್ರು ಕರೆಸುವ್ರೆ. ಅವ್ರು ಕರೆಸುವ್ರೆ. ಧೂಪದಾಳದ ದೇಗುಲದ ಬೀಗ ಒಡೆದು ಬಂದು ಅಲ್ಲಿ 2 ಕೆಜಿ ಬೆಳ್ಳಿ ಕುದುರೆಗಳು, ಅವುಗಳು ಮತ್ತೆ 2 ಚಿನ್ನದ ಸರ ಇದಿಷ್ಟನ್ನು ಕದ್ಕೊಂಡು ಹೋಗಿದ್ದಾರೆ ಕಳ್ಳರು. ಸವದತ್ತಿ ಪೊಲೀಸರು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ, ತನಿಖೆ ಚುರುಕುಗೊಳಿಸಿದ್ದಾರೆ. ಅವ್ರು ಕರೆಸುವ್ರೆ.